ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕೆರೂಬಿಯರು, ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ, ನಿನಗೆ ಆರಾಧನೆ. ಸಿಂಹಾಸನರೂಢನೆ, ನಿನಗೆ ಆರಾಧನೆ. ಮಹಿಮೆಯ ಅರಸನೆ, ನಿನಗೆ ಆರಾಧನೆ. ಸಿಂಹಾಸನರೂಢನೆ, ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಕೆರೂಬಿಯರು, ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂಥ ವಿಶ್ವಾಸ ಬಲವನ್ನು ಕೊಟ್ಟನು, ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಪ್ರೈಸ್ ಗಾಡ್.
ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಒಬ್ಬನಿಗೆ, ಓಕೆ, ಪ್ರತಿಯೊಬ್ಬ ಇಂಡಿವಿಜುವಲಿಗೆ, ಪ್ರತಿಯೊಬ್ಬ ಬೋರ್ನ್ ಅಗೇನ್ ಆದ ವ್ಯಕ್ತಿಗೆ, ಪ್ರತಿಯೊಬ್ಬ ಯೇಸುವನ್ನು ಅಂಗೀಕಾರ ಮಾಡಿದ ವ್ಯಕ್ತಿಗೆ ಹೇಳುವುದೇನೆಂದರೆ, ನಾನು ಓದ್ತೇನೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ. ಓಕೆ, ದೇವರು ಒಬ್ಬನಿಗೆ ಎಂಥ ವಿಶ್ವಾಸ ಬಲವನ್ನು ಕೊಟ್ಟಾನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಲಿ. ನಮ್ಮ ಬಗ್ಗೆ ಎಕ್ಸಾಕ್ಟ್ಲಿ ಆಗಿ ನಾವು ಆಲೋಚಿಸಬೇಕು, ನಾವು ಯಾರಂತ, ಹೂ ವಿ ಆರ್. ಇಲ್ಲಿ ಎಂಥ ವಿಶ್ವಾಸ ಬಲವನ್ನು ಕೊಟ್ಟನು. ದಿ ಮೆಜರ್ ಆಫ್ ಫೇತ್ ಅನ್ನ ಇಂಗ್ಲಿಷ್ನಲ್ಲಿರ್ತದೆ. God has given the measure of faith. ಅಂದರೆ ಯೇಸು ಕ್ರಿಸ್ತನು ಹುಟ್ಟಿದ್ದು ದೇವರ ವಾಕ್ಯ ಎಂಬ ಬೀಜದಿಂದ. ನಾನು ಹುಟ್ಟಿದ್ದು ದೇವರ ವಾಕ್ಯ ಎಂಬ ಬೀಜದಿಂದ. ಓಕೆ, ಇನ್ನು ಯಾರು ಸೇವಕರಿದ್ದಾರೆ? ಬೆನೇನಿದ್ದಾರೆ, ಅವರು ಕೂಡ ಹುಟ್ಟಿದ್ದು ದೇವರ ವಾಕ್ಯ ಎಂಬ ಬೀಜದಿಂದ. ಸೇವಕರಾದ ದಿನಾಕರನಿದ್ದಾರೆ, ಅವರು ಕೂಡ ಹುಟ್ಟಿದ್ದು ಕ್ರಿಸ್ತನಲ್ಲಿ ದೇವರ ವಾಕ್ಯ ಎಂಬ ಬೀಜದಿಂದ. ಓಕೆ, ಯಾರು ಕೂಡ ತನ್ನನ್ನು ಯೋಗ್ಯತೆ ಮೀರಿ ನಾನು ಅವನಿಗಿಂತ ಶ್ರೇಷ್ಠ, ಇವ ನನಗೊಂತ ಶ್ರೇಷ್ಠ ಅಂತ ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಆತ್ಮಿಕವಾಗಿ ಒಂದೇ ದೇವರಿಗೆ ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. ದೇವರು ನೋಡುವಾಗ ನಮ್ಮನ್ನು ಒಂದೇ ರೀತಿಯಾಗಿ ನೋಡುತ್ತಾನೆ. ಮಕ್ಕಳೆಂದು ಫಸ್ಟ್ ಆಫ್ ಆಲ್ ಆತ ನೋಡ್ತಾನೆ. ನಾವು ರಕ್ಷಣೆ ಹೊಂದಿದಾಗ ನನಗೊಂದು ದೊಡ್ಡ ನಂಬಿಕೆ ಕೊಟ್ಟಿತ್ತು, ಅವನಿಗೊಂದು ಕಡಿಮೆ ನಂಬಿಕೆ ಕೊಟ್ಟಿತ್ತು, ಅವನಿಗೆ ಸ್ವಲ್ಪ ಅರ್ಧ ನಂಬಿಕೆ ಕೊಟ್ಟಿತ್ತು. ಹಾಗೆಲ್ಲ ಪ್ರತಿಯೊಬ್ಬರಿಗೂ ದೇವರು ಒಂದು ಅಳತೆಯ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಸೇಮ್ ಅಳತೆಯ ನಂಬಿಕೆ ಪ್ರತಿಯೊಬ್ಬರಿಗೆ ದಿ ಮೇಜರ್ ಆಫ್ ಫೇತ್ ಕೊಟ್ಟಿದ್ದಾನೆ. ಓಕೆ, ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಏನಂತ ಹೇಳಿದರೆ, ನ್ಯಾಯವಾಗಿ ನಾವು ಆಲೋಚನೆ ಮಾಡಬೇಕು. ನಾನು ಹೇಗೆ ದೇವರಿಂದ ಹುಟ್ಟಿದಾನೋ ಮುಂದಿನ ವ್ಯಕ್ತಿ ಕೂಡ ಅದೇ ದೇವರಿಗೆ ಅದನ್ನು ಹುಟ್ಟಿದ್ದಾನೆ. ಬಟ್ ಕ್ವಶನ್, ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್? ಹೇಗೆ ನೀನು ಈ ಒಂದು ಸತ್ಯದ ಜ್ಞಾನದಲ್ಲಿ ತಿಳುವಳಿಕೆಗೆ ಬರುತ್ತಿ, ಅದು ನಿನ್ನ ಬೆಳವಣಿಗೆ. ದಟ್ ಈಸ್ ಯುವರ್ ಗ್ರೋತ್. ಓಕೆ, ದಟ್ ಇಸ್ ಯುವರ್ ಗ್ರೋತ್. ಬಟ್ ನಾವು ಹುಟ್ಟಿದ್ದು ಸೇಮ್ ನಂಬಿಕೆಯ ಮೂಲಕ. ಸೇಮ್ ನಂಬಿಕೆ ನನಗೆ ಮತ್ತು ನಿನಗೆ ಕೊಡಲ್ಪಟ್ಟಿದೆ. ಹೇಗೆ ಹಾಗಾದರೆ ನಮ್ಮ ನಂಬಿಕೆ ಬೆಳೆಯುವಂಥದ್ದು? ನಾವು ಹುಟ್ಟುವಾಗ ದೇವರು ನನಗೊಂದು ಸ್ಪೆಷಲ್ ನಂಬಿಕೆ, ಅವನಿಗೊಂದು ಸ್ಪೆಷಲ್ ನಂಬಿಕೆ ಕೊಡಲಿಲ್ಲ. ದ ಸೇಮ್ ಮೆಜರ್ ಆಫ್ ಫೇತ್, ದಿ ಮೆಜರ್ ಆಫ್ ಫೇತ್ ಅಂದರೆ ಅದೇ ಒಬ್ಬೊಬ್ಬನಿಗೆ ಅದೇ ನಂಬಿಕೆಯನ್ನು ಕೊಟ್ಟಿದ್ದ. ಬಟ್ ಯಾವಾಗ ನಾನು ಫಾರ್ ಎಕ್ಸಾಂಪಲ್ ಒಂದು ಹಣ್ಣಿನ 100 ಬೀಜಗಳನ್ನು ತರ್ತೇನೆ. ಸೇಮ್ ಹಣ್ಣಿನ 100 ಬೀಜಗಳು, ಒಂದೇ ಹಣ್ಣಲ್ಲಿ 100 ಬೀಜಗಳನ್ನು ಇರ್ತೇನೆ. ಆ ಬೀಜಗಳನ್ನು ನಾನು ಒಂದು ಫರ್ಟೈಲ್ ಅಂದರೆ ಫಲವತ್ತಾದ ಒಂದು ಭೂಮಿಯಲ್ಲಿ, ಒಂದು ಎಕರೆ ತೋಟದಲ್ಲಿ ನಾನು ಹಾಕ್ತೇನೆ. ನಾನು ಹಾಕಿದಾಗ ಸೇಮ್ ಹಣ್ಣಿನ 100 ಬೀಜಗಳು ಒಂದು 4 ದಿನದಲ್ಲಿ ಭೂಮಿಯಲ್ಲಿ ಹಾಕಿದಾಗ ಅದು 5 ದಿನದಲ್ಲಿ ಅವುಗಳು ಹುಟ್ಟಿ ಬೆಳೆಯುತ್ತವೆ. ಹುಟ್ಟಿ ಬೆಳೆಯುವಾಗ ಇವೆಲ್ಲವುಗಳು ಒಂದೇ ರೀತಿ ಹುಟ್ಟಿ ಬೆಳೆಯುತ್ತವೆ. ಯಾವ ಗಿಡ ಕೂಡ ಆಲೋಚಿಸಲಿಕ್ಕೆ ಆಗುವುದಿಲ್ಲ, ಆ ಗಿಡ ನನಗಿಂತ ಸಣ್ಣದು, ನನಗೆ ದೊಡ್ಡ ಬೀಜ, ಅದಕ್ಕೆ ಸಣ್ಣ ಬೀಜ, ಏನು ಹೇಳಲಿಕ್ಕೆ ಆಗುವುದಿಲ್ಲ. ಸೇಮ್ ಬೀಜದಿಂದ 100 ಗಿಡಗಳು ಹುಟ್ಟಿದೆ. ಬಟ್ ಆ ಬೀಜ ಗಿಡಗಳು ತನ್ನನ್ನು ತಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ತಿನ್ನಲಿಕ್ಕೆ ಕೋಳಿಗಳು ಬರ್ತವೆ, ಅವುಗಳನ್ನು ತಿನ್ನಲಿಕ್ಕೆ ಹುಳಗಳು ಬರ್ತವೆ, ಅವುಗಳನ್ನು ತಿನ್ನಲಿಕ್ಕೆ ಆಡುಗಳು ಬರ್ತವೆ, ಅವುಗಳನ್ನು ತಿನ್ನಲಿಕ್ಕೆ ಬರ್ತವೆ. ಬಟ್ ಆ ಒಂದು ಬೀಜ ಅದು ಬೆಳೆಯಬೇಕಂತ ಹೇಳಿದರೆ ಅದಕ್ಕೆ 3 ಸಂಗತಿಗಳು ಬಹಳ ಅವಶ್ಯ. ನಂಬರ್ 1, ಅದಕ್ಕೆ ಕಾಲಕ್ಕೆ ನೀರು ಹಾಕಬೇಕು.
ನಂಬರ್ 2, ಅದಕ್ಕೆ ಬೇಲಿ ಹಾಕಬೇಕು. ಪ್ರೊಟೆಕ್ಷನ್ ಕೊಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಯಾವುದೇ ಕೋಳಿ ಅಥವಾ ಯಾವುದೇ ಪ್ರಾಣಿ ಬಂದು ಅದಕ್ಕೆ ಅಟ್ಯಾಕ್ ಮಾಡಿ ಅದರ ಚಿಗುರನ್ನು ಮುರಿಯದ ಹಾಗೆ. ಓಕೆ, ಮತ್ತೆ ಅದಕ್ಕೆ ಕಾಲಕ್ಕೆ ಗೊಬ್ಬರ ಹಾಕಬೇಕು. ಆ ಗಿಡ ಏನಾಗ್ತದೆ, ನೀರಾವರಿಯಲ್ಲಿ ಬೆಳೆದ ಸಸಿಯಂತೆ ಅದು ಮರವಾಗಿ ಬೆಳೆಯುತ್ತದೆ. ತಕ್ಕ ಕಾಲದಲ್ಲಿ ಅದು ಫಲ ಕೊಡುತ್ತದೆ ಮತ್ತು ಅದರ ಎಲೆ ಬಾಡುವುದೇ ಇಲ್ಲ. ಆ ಮರ ಅನೇಕರಿಗೆ ನೆರಳಾಗುತ್ತದೆ. ಅದು ಒಮ್ಮೆ ಅದು ಬೆಳೆಯಿತಂತ ಹೇಳಿದರೆ ಅದಕ್ಕೆ ಯಾವುದೇ ಆಡುಗಳು ಯಾವುದೇ ಕೋಳಿಗಳು ಬಂದು ಅದನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಬೇಕಾದರೆ ಆಡುಗಳು ಅದರ ಮೇಲೆ ಕೂತ್ಕೊಳ್ತವೆ, ಅದರ ನೆರಳಿಗೆ ಬರ್ತವೆ. ಕೋಳಿಗಳು ಕೂಡ ನೆರಳಿಗೆ ಬರ್ತವೆ, ಅದು ತಿನ್ನಲಿಕ್ಕೆ ಆಗೋದಿಲ್ಲ. ಬಟ್ ಸರಿಯಾದ ನೀರು ಇಲ್ಲ, ಸರಿಯಾದ ಗೊಬ್ಬರ ಇಲ್ಲ ಅಂತ ಹೇಳಿದಾಗ ಕೆಲವು ಬೀಜಗಳು ಅಲ್ಲಿ ಸಾಯ್ತವೆ. ಕೆಲವೊಂದಕ್ಕೆ ಗೊಬ್ಬರ ಇದೆ, ನೀರು ಇದೆ, ಬಟ್ ಬೇಲಿ ಇಲ್ಲ ಅಂತ ಹೇಳಿದರೆ ಅದು ಚಿಗುರುತ್ತದೆ. 3 ತಿಂಗಳಿಗೊಮ್ಮೆ ಆಡು ಬರುತ್ತದೆ, ಅದನ್ನು ಅರ್ಧ ತಿಂದು ಬಿಡ್ತದೆ, ಅದು ಪುನಃ ಚಿಗುರುತ್ತದೆ. ಇನ್ನೊಂದು ಯಾವುದೊಂದು ಪ್ರಾಣಿ ಬರ್ತದೆ, ತಿಂತದೆ, ಪುನಃ ಚಿಗುರುತ್ತದೆ. ಯಾಕಂದರೆ ಸರಿಯಾದ ಗೊಬ್ಬರ ಇದೆ, ನೀರು ಇದೆ. ಪ್ರೊಟೆಕ್ಷನ್ ಇಲ್ಲದ ಕಾರಣ ಅದು 30 ವರ್ಷ ಹೋದರೂ ಅದು ಏನಾಗ್ತದೆ ಅಂತ ಹೇಳಿದರೆ ಚಿಗುರುತ್ತದೆ, ಅದು ತಿಂದು ಬಿಡ್ತದೆ. ಬಟ್ ಪ್ರೊಟೆಕ್ಷನ್ ಇದ್ದ ಆ ಗಿಡಕ್ಕೆ, ಬೇಲಿ ಇದ್ದ ಗಿಡಕ್ಕೆ ಅದು ಬೆಳೆದು ಮರವಾಗ್ತದೆ ಇದರ ಮುಂದೆ. ಓಕೆ, ಅದೇ ರೀತಿ ಕೆಲವರು ಯಾರು ನಾನು ಏನಾಗಿದ್ದೇನೆ, ದೇವರ ಕೃಪೆಯಿಂದ ನಾನು ಹುಟ್ಟಿದ್ದೇನೆ ಎಂದು ತಿಳಿಯುವ ವ್ಯಕ್ತಿ ಆತನು ಬೆಳೆಯುತ್ತಾನೆ. ಇಸ್ ಗ್ರೋವಿಂಗ್, ಆತನು ಬೆಳೆಯುವನಾಗಿದ್ದಾನೆ. ದಿನೇ ದಿನೇ ಆತನು ಬೆಳೆಯುತ್ತಾನೆ. ದಿನೇ ದಿನೇ ಕರ್ತನ ಕೃಪೆಯಿಂದ ಆತನು ಬೆಳೆಯುತ್ತಾನೆ. ಆತನು ದೇವರ ಜ್ಞಾನದಲ್ಲಿ ಆತನು ಬೆಳೆಯುತ್ತಾನೆ. ಆತನ ನಂಬಿಕೆಯಲ್ಲಿ ಬೆಳೆಯುತ್ತಾನೆ. ಆತನು ದೇವರ ಪ್ರಭಾವದಲ್ಲಿ ಬೆಳೆಯುತ್ತಾನೆ. ಒಂದು ಸ್ಪಿರಿಚುವಲ್ ಕವರಿಂಗ್ನ ಅಂಡರಲ್ಲಿ ಆತನು ಇರುತ್ತಾನೆ. ಯಾವುದೇ ದುರ್ಬೋಧನೆಗಳು, ಯಾವುದೇ ವಂಚನೆಯ ಬೋಧನೆಗಳು ಬಾರದಂತೆ ಆತನು ಪ್ರೊಟೆಕ್ಟ್ ಆಗುತ್ತಾನೆ. ಯಾಕೆ ದೇವರು ಸಭೆಗೆ 5 ಕಾಲಿಂಗನ್ನು ಕೊಟ್ಟಿದ್ದಾನೆ? ಯಾಕೆ 5 ಕಾಲಿಂಗನ್ನು ಕೊಟ್ಟಿದ್ದಾನೆ? ನಾವು ಓದ್ತೇವೆ ಎಫೆಸೀಯರಿಗೆ ಬರೆದ 4:11 ವಚನ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸ್ತನು. ಇದು ಯಾರು ಅನುಗ್ರಹಿಸ್ತು? ದಿಸ್ 5 ಕಾಲ್ಸ್, ಇದು 5 ಕರೆಗಳು ದೇವರ ವರವಾಗಿದೆ ಕ್ರಿಸ್ತನ ದೇಹಕ್ಕೆ. ದೇ ಆರ್ ಗಿಫ್ಟ್ ಟು ದ ಬಾಡಿ ಆಫ್ ಕ್ರೈಸ್ಟ್. ನಾವೆಲ್ಲರೂ ನಂಬಿಕೆಯಿಂದಲೂ, ಇಂಪಾರ್ಟೆಂಟ್, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದಿರಲಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರವು, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗೋದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸ್ತನು. ದಿಸ್ ಇಸ್ ದ ಪರ್ಪಸ್. ಒಬ್ಬ ವ್ಯಕ್ತಿ ಜ್ಞಾನದಲ್ಲಿ ಬೆಳೆದ ಅಂತ ಹೇಳಿದರೆ ಆತನು ದೇವರು ನೇಮಿಸ್ತಾನೆ, ಅಭಿಷೇಕಿಸ್ತಾನೆ ಮತ್ತು ಕಳಿಸ್ತಾನೆ. ಯಾಕೆ? ಉಳಿದವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ದೇವರು ಸ್ವರಕ್ತದಿಂದ ಸಂಪಾದಿಸಿದ ಸಭೆಯನ್ನು ಪರಿಪಾಲಿಸೋದಕ್ಕೋಸ್ಕರ ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷರನ್ನಾಗಿಟ್ಟಿದ್ದಾನೆ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮಲ್ಲಿ ಬರುತ್ತವೆ. ಅವರು ಸಭೆಯನ್ನು ಕನಿಕರಿಸದೆ ಯೇಸುವಿನ ಶಿಷ್ಯನು ತಮ್ಮ ಹಿಂದೆ ಹೇಳ್ಕೊಂಡು ಹೋಗುತ್ತಾರೆ. ನಿಮ್ಮಲ್ಲಿಯೇ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನುಂಟು ಮಾಡುವರು. ಓಕೆ, ಇಲ್ಲಿ ನಾವಿನ್ನು ಮೇಲೆ ಕೂಸುಗಳಾಗಿರಬಾರದು. ಓಕೆ, 14ನೇ ವಚನ, ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವರ ಹಾಗಿರಬಾರದು. 15ನೇ ವಚನ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಅಂತ ಬೈಬಲ್ ಹೇಳ್ತದೆ. ಅದಕ್ಕೋಸ್ಕರ ದೇವರು ಸಭೆಗೆ ಪಾಲಕನ್ನು ಕೊಟ್ಟಿದ್ದಾನೆ, 5 ಕರೆಗಳನ್ನು ಕೊಟ್ಟಿದ್ದಾನೆ. ಯಾಕೆ? ಒಂದು ವ್ಯಕ್ತಿ, ಹೊಸದಾಗಿ ಹುಟ್ಟಿದ ವ್ಯಕ್ತಿ, ಆತನು ಬೆಳೆದು ಮರವಾಗಬೇಕು. ಆತನು ಬೆಳೆಯಬೇಕು. ಚಿಗುರು ಬರುವಾಗ ಆಡು ಬಂದು, ದುರ್ಬೋಧನೆಗಳು ಬಂದು ಅವನು ಕಟಪ್ ಮಾಡುವುದಲ್ಲ. ಓಕೆ, ಸುಳ್ಳು ಬೋಧನೆಗಳು ಬಂದು ಕಟಪ್ ಮಾಡುವುದಲ್ಲ. ಈ ಮಸ್ಟ್ ಗ್ರೋ.
ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬ ಅರಿವು ಅದಕ್ಕೆ ಇರುವುದಿಲ್ಲ. ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಹಾಲು ಯಾವುದು ಫಿನಾಯಿಲ್ ಯಾವುದು ಅಂತ ಗೊತ್ತಾಗುವುದಿಲ್ಲ. ಮಗುವಿಗೆ ಒಂದೇ ಗೊತ್ತು, ಕೇವಲ ಬಾಯಲ್ಲಿ ಹಾಕಿ ತಿನ್ನಲಿಕ್ಕೆ. ಒಳ್ಳೆಯ ಆಹಾರವನ್ನು ತಿಂದರೆ ಮಗು ಪುಷ್ಟವಾಗ್ತದೆ, ಆರೋಗ್ಯವಾಗಿ ಅದು ಬೆಳೆಯುತ್ತದೆ. ಅದು ತಪ್ಪಾದ ಆಹಾರವನ್ನು ತಿಂದರೆ ಆ ಮಗು ವೀಕ್ ಆಗ್ತದೆ, ಕಾಯಿಲೆಗೆ ಬೀಳ್ತದೆ, ಸಾಯುವ ಚಾನ್ಸ್ ಉಂಟು. ಅದೇ ರೀತಿ ಆತ್ಮಿಕ ಮಕ್ಕಳು, ಅವರು ಹೊಸದಾಗಿ ಹುಟ್ಟಿದ ಕೂಡಲೇ ಅವರಿಗೆ ಡಿಸರ್ನ್ಮೆಂಟ್ ಇರುವುದಿಲ್ಲ, ವಿವೇಚನೆ ಇರುವುದಿಲ್ಲ. ಅದಕ್ಕೋಸ್ಕರ ಒಬ್ಬ ಹೊಸದಾಗಿ ಹುಟ್ಟಿದ ವ್ಯಕ್ತಿ ಆತನೊಂದು ಬೆಳೆಯುವಂಥ ಆತ್ಮಿಕ ಸಭೆಯಲ್ಲಿ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. He must grow in the church. He must submit one spiritual authority. ಯಾವಾಗ ಆತನು ಆತ್ಮಿಕ ಅಧಿಕಾರಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಾನೆ, he will be protected. He will be protected from all false teaching. ಓಕೆ, ಅದರಲ್ಲಿ ಆತನು ಪ್ರೊಟೆಕ್ಟ್ ಆಗುತ್ತಾನೆ. ಓಕೆ, ಅದಕ್ಕೋಸ್ಕರ ದೇವರು ಸಭೆಗೆ ಈ ಕರೆಯನ್ನು ಕೊಟ್ಟಿದ್ದಾನೆ. ಸಭೆ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಕ್ರಿಸ್ತನ ದೇಹ ಅಭಿವೃದ್ಧಿ ಆಗೋದಕ್ಕೋಸ್ಕರ. ಇನ್ನು ಮುಂದೆ ನಾವು ಕೂಸುಗಳಾಗಿರಬಾರದು. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗಳು ನಾನಾ ಉಪದೇಶಗಳಿಂದ ಕಂಗೆಟ್ಟು ನಾವು ಅತ್ತಿತ್ತ ನೂಕಿಸಿಕೊಂಡು ಹೋಗಬಾರದು. ಇವತ್ತು ಅನೇಕ ಬೋಧನೆಗಳು ಬರ್ತವೆ. ಓಕೆ, ಅನೇಕ ಬೋಧನೆಗಳು ಬರ್ತವೆ. ಬಟ್ ಪ್ರತಿಯೊಬ್ಬರಿಗೆ ದೇವರು ಸೇಮ್ ದಿ ಮೆಜರ್ ಆಫ್ ಫೇತ್ ಅನ್ನು ಕೊಟ್ಟಿದ್ದಾನೆ. ಒಂದು ಅಳತೆಯ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆ ನಂಬಿಕೆಯನ್ನು ಹೇಗೆ ನೀವು ಬೆಳೆಸ್ತೀರಿ? ನೀವು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಬೆಳೆಯಬೇಕು, ನೀವು ನಂಬಿಕೆಯಲ್ಲಿ ಬೆಳೆಯಬೇಕು. ಓಕೆ, ಇದಕ್ಕೋಸ್ಕರ ದೇವರು ಸಭೆಯನ್ನು ಕೊಟ್ಟಿದ್ದಾನೆ, ಸಭೆಗೆ ವರಗಳನ್ನು ಕೊಟ್ಟಿದ್ದಾನೆ. ದೇರ್ ಆರ್ ಮಿನಿಸ್ಟ್ರಿ ಗಿಫ್ಟ್ಸ್, ದೇರ್ ಇಸ್ ಅ ಹೋಲಿ ಸ್ಪಿರಿಟ್ ಗಿಫ್ಟ್ಸ್. ದೇ ಆರ್ ನಾಟ್ ಸೇಮ್. ಪವಿತ್ರಾತ್ಮನ ವರಗಳು ಮತ್ತು ಸೇವೆಯ ವರಗಳು, ಈ ಸೇವೆಯ ವರಗಳನ್ನು ದೇವರು ಒಂದು ಸಭೆಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಒಬ್ಬ ದೇವ ಸೇವಕ ಅಂತ ಹೇಳಿದರೆ ಆತನು ಸಭೆಗೆ ಒಂದು ಗಿಫ್ಟ್ ಆಗಿದ್ದಾನೆ. ಕ್ರಿಸ್ತನ ದೇಹವನ್ನು ಅಭಿವೃದ್ಧಿ, ಕ್ರಿಸ್ತನ ದೇಹವನ್ನು ಕ್ರಿಸ್ತನ ಬರೋಣಕ್ಕೆ ಸಿದ್ಧ ಮಾಡೋದಕ್ಕೋಸ್ಕರ, ಅವರನ್ನು ಸೇವೆಗೋಸ್ಕರ ಸಿದ್ಧ ಮಾಡೋದಕ್ಕೋಸ್ಕರ, ಅನೇಕರಿಗೆ ಅವರು ಮರವಾಗಿ ನೆರಳಾಗುವುದಕ್ಕೋಸ್ಕರ, ಅವರನ್ನು ಬೆಳೆಸೋದಕ್ಕೋಸ್ಕರ ಸಭೆಗೆ ಇವರನ್ನು ಅನುಗ್ರಹಿಸ್ತಾನೆ. When they willingly submit the spiritual authority, okay, they will be protected from all false teaching. ತಪ್ಪಾದ ಆಡುಗಳಿಂದ, ತೋಳಗಳಿಂದ ಅವರು ಪ್ರೊಟೆಕ್ಟ್ ಆಗುತ್ತಾರೆ. ಅದಕ್ಕೋಸ್ಕರ ದೇವರು ಸಭೆಗೆ ಈ ವರಗಳನ್ನು ಕೊಟ್ಟಿದ್ದಾನೆ. ಯಾರು ಕೂಡ ತನ್ನನ್ನು ಯೋಗ್ಯತೆಗೆ ಮೀರಿ ಆಲೋಚಿಸಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಪವಿತ್ರಾತ್ಮನ ವರಗಳು ಆಪರೇಟ್ ಆದಾಗ ಕೆಲವರ ಥಿಂಕಿಂಗ್, ಸೈತಾನ ಬಂದು ಪ್ರೈಡ್ ಆಗ್ತಾನೆ. ನೋಡ್ತೇನೆ, ನಿನ್ನಷ್ಟು ದೊಡ್ಡ ಸೇವಕ ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ, ನೀನು ಒಬ್ಬನು ಮಾತ್ರ ಇರುವುದು, ನೀನು ಒಬ್ಬನು ಮಾತ್ರ ಸರಿ ಅಂತ ಹೇಳ್ತಾನೆ. ನೋ, ಬೈಬಲ್ ಹೇಳುತ್ತೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆ ಇಡು. ನಾವಿವತ್ತು ಏನೇ ಆಗಿದ್ದೇವೆ ಆತನ ಕೃಪೆಯಿಂದ ಆಗಿದ್ದೇವೆ. ನಾವು ಏನೇ ಆಗಿದ್ದರೂ ಆತನ ಕೃಪೆಯಿಂದ. ಆತನ ಕೃಪೆಯನ್ನು ಬಿಟ್ಟರೆ ದಟ್ ಇಸ್ ಕಾಲ್ಡ್ ಪ್ರೈಡ್. ನಾವು ಯಾವಾಗಲೂ ದೇವರನ್ನು ಡಿಪೆಂಡ್ ಆಗಬೇಕು. ದೇವರ ಮೇಲೆ ಡಿಪೆಂಡ್ ಆಗುವುದಂತ ಹೇಳಿದರೆ ಆತನ ಮೇಲೆ, ಆತನ ವಾಕ್ಯನದ ಮೇಲೆ ಭರವಸೆ ಇಡುವುದು. ಆತನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ಕೃಪೆಯು ಆವರಿಸ್ತದಂತೆ ಬೈಬಲ್ ಹೇಳ್ತದೆ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳುಂಟು. ದುಷ್ಟ ಅಂದರೆ ಯಾರು? ದೇವರನ್ನು ಅಲಕ್ಷ್ಯ ಮಾಡುವನು, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವನು. ಬೈಬಲ್ ಹೇಳ್ತದೆ ಅವನು ದುಷ್ಟ. ಬೇಕಾದ್ರೆ ಓದುವ ನಾವು. ಐ ವಿಲ್ ರೀಡ್ ಫಾರ್ ಯು ಕೀರ್ತನೆಯಲ್ಲಿ 32:8 ವಚನದಿಂದ ನಾನು ಓದ್ತೇನೆ. ಓಕೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಆದ್ದರಿಂದ ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಹೇಸರು ಕತ್ತೆಯಂತಾಗಲಿ ಇರಬೇಡ್ರಿ. ಇವುಗಳು ಭಾರ ಕಡಿವಾಣಗಳಿಲ್ಲದೆ ಸ್ವಾಧೀನಕ್ಕೆ ಬರುವುದಿಲ್ಲ. ಯೆಹೋವನು ನಿನ್ನನ್ನು ಉಪದೇಶಿಸ್ತಾನೆ. ಆತನು ತನ್ನ ಸೇವಕರ ಮೂಲಕ ನಿನಗೆ ವಚನ ಕೊಡ್ತಾನೆ, ಅಥವಾ ನೀನು ಬೆಳೆದಿದ್ದಿ ನೀನು ವಾಕ್ಯದ ಮೂಲಕ ನಿನ್ನ ಹತ್ರ ಮಾತಾಡುತ್ತಾನೆ. ವಾಕ್ಯದ ಮೂಲಕ ನೀವು ಕಾಣದ ಲೋಕದಲ್ಲಿರುವ ದೇವರನ್ನು ನೋಡ್ತೀರಿ, ಆತನ ಮೇಲೆ ನೀವು ಆತುಕೊಳ್ಳುತ್ತೀರಿ. ಆತನಿಗೆ ನಡೆಯಬೇಕಾದ ಮಾರ್ಗವನ್ನು ಆತನು ಉಪದೇಶಿಸ್ತಾನೆ. ಅದರಿಂದ ಹೆಸರು ಕತ್ತೆ ಅಂತ ಆಗಬೇಡ್ರಿ. ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿ
ಕುದುರೆ ಅಂತಾಗಲಿ ಹೆಸರು ಕತ್ತಿ ಅಂತಾಗಲಿ ಇವರಿಗೆ ಭಾರ ಕಡಿವಾಣಗಳಿಲ್ಲದೆ ಸ್ವಾಧೀನಕ್ಕೆ ಬರುವುದಿಲ್ಲ. ದೇವರು ನಿಮ್ಮನ್ನು ಆತ್ಮದಿಂದ ನಡೆಸ್ತಾನೆ ಹೊರತು ಪರಿಸ್ಥಿತಿಗಳಲ್ಲಿ ಹೊಸ ಒಡಂಬಡಿಕೆಯನ್ನು ನಡೆಸ್ತಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಮಗೆ ಪಾಠ ಕಲಿಸಬಹುದು, ಒಂದು ವೇಳೆ ನಾವು ಆತ್ಮದಲ್ಲಿ ನಡೆಯಲ್ಪಡದಿದ್ದರೆ. ಅದಕ್ಕೆ ನೆಕ್ಸ್ಟ್ ಹೇಳ್ತದೆ 10ನೇ ವಚನ, ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗು, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. 11ನೇ ವಚನದಲ್ಲಿ, ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸ್ತಾ ಉಲ್ಲಾಸವಾಗಿರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸವ ಧ್ವನಿ ಮಾಡಿರಿ. ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸಿರಿ, ಉಲ್ಲಾಸವಾಗಿರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸವ ಧ್ವನಿ ಮಾಡಿರಿ. ಮೇಕ್ ಎ ಜಾಯ್ಫುಲ್ ನೈಸ್. ಯಾವಾಗ ನೀವು ದೇವರ ವಾಕ್ಯದ ಮೇಲೆ ಟ್ರಸ್ಟ್ ಮಾಡುತ್ತೀರಿ, ನಿಮಗೆ ಗೊತ್ತು ದೇವರು ನಿಮ್ಮ ಬಗ್ಗೆ ಏನು ಹೇಳ್ತಾನೆ, ಅದೇ ನೀವು ಆಗಿದ್ದೀರಿ. ನಿಮ್ಮ ಸ್ವಂತ ಮನಸ್ಸು, ನಿಮ್ಮ ಸ್ವಂತ ಭಾವನೆಗಳು ಅಥವಾ ನಿಮ್ಮ ಸ್ವಂತ ಇಮೋಷನ್ ಸಂಗತಿಗಳು ಏನು ಹೇಳ್ತದೆ ಅದು ನೀವು ಅಲ್ಲ ಎಂಬುದನ್ನು ನೀವು ಯಾವಾಗಲೂ ಧ್ಯಾನ ಮಾಡುತ್ತೀರಿ. ನೀವು ನ್ಯಾಯವಾದ ಅಭಿಪ್ರಾಯದಿಂದ ನೀವು ಆಲೋಚಿಸ್ತೀರಿ. ನೀವು ಸುಳ್ಳಾಗಿ ನಿಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಒಂದು ಸಭೆಯಲ್ಲಿ ಇರುತ್ತಿ 2 ವಾರಗಳು ಆಪರೇಟ್ ಆದಾಗ ನಿನ್ನ ಅಥಾರಿಟಿಯ ಮೇಲೆ ಅಥಾರಿಟಿ ನಡೆಸಲಿಕ್ಕೆ ಹೋಗಬೇಡ. ಡೋಂಟ್ ಟ್ರೈ ಟು ರೂಲ್ ಅಥಾರಿಟಿ. ನಿನಗೊಬ್ಬ ಅಥಾರಿಟಿ ಕೊಡಲ್ಪಟ್ಟಿದೆ ಸ್ಪಿರಿಚುಲಿ. ನೀನು ಅಥಾರಿಟಿಯ ಮೇಲೆ ನಿನ್ನ ಅಧಿಕಾರ ನಡೆಸಬೇಡ. ನಿನ್ನ ಜೀವಿತದಲ್ಲಿ ಫಲ ಇರುವುದಿಲ್ಲ. ನೋ ಫ್ರೂಟ್. ನಿಮಗೆ ಗೊತ್ತಾ, ಅಬ್ರಹಾಮನ ಹೆಂಡತಿ ಸಾರಾಯ ಇದ್ದಳು. ಸಾರಾಯ ಅಂತ ಹೇಳಿದರೆ ಆಕೆ ಡಾಮಿನೇಟ್ ಮಾಡುವಳು, ದೊರೆತನ ಮಾಡುವಳು. ಆಕೆ ಹೇಳಿದ ಹಾಗೆ ತನ್ನ ಗಂಡ ಕೇಳಬೇಕಿತ್ತು. ದೇವರು ಹೇಳಿದ, ನಾನು ನಿನಗೆ ಮಕ್ಕಳನ್ನು ಕೊಡುತ್ತೇನೆ ಅಂತ ಹೇಳಿದಾಗ ಸಾರ ಹೇಳಿದ್ರು, ಹೋಗು, ಅಲ್ಲಿ ಹಗಾರ ಇದ್ದಾಳೆ, ಅವನೊಟ್ಟಿಗೆ ಹೋಗಿ ಮಲಗು, ಅವನಿಂದ ಆಗುವ ಮಗು ಅದು ನಮ್ಮ ಮಗು. ಓಕೆ, ಅಬ್ರಹಾಮ ಆಕೆ ಹೇಳಿದಾಗ ಕೇಳಿದ, ದೇವರ ಹತ್ರ ಕೇಳಲಿಲ್ಲ. ಹೆಂಡತಿಯ ಮಾತನ್ನು ಕೇಳಿದ. ಓಕೆ, ಒಂದು ಮಗು ಆಯಿತು, ಇಷ್ಮಾಯಲ್ ಹುಟ್ಟಿದ. ಕಡೆಗೆ ಆಕೆ ನಾವು ನೋಡ್ತೇವೆ ಈಕೆಯನ್ನು ತಾತ್ಸಾರ ಮಾಡಿದಳು ಅಂತ ಬೈಬಲ್ ಹೇಳ್ತದೆ. ಹಗಾರ ಸಾರನ್ನು ತಾತ್ಸಾರ ಮಾಡಿದ್ರು. ಸಡನ್ಲಿ ಆಕೆ ಸಿಟ್ಟುಕೊಂಡು ಆಕೆ ಹೇಳಿದಳು, ಆಕೆಯನ್ನು ಮನೆಯಿಂದ ಹೊರಗೆ ಹಾಕು. ಓಕೆ, ಅಬ್ರಹಾಮ ಏನು ಮಾಡಿದ, ಆಕೆಯನ್ನು ಮನೆಯಿಂದ ಹೊರಗೆ ಹಾಕಿದ. ಎಲ್ಲಿವರೆಗೆ ನಾವು ನೋಡ್ತೇವೆ ಸಾರ ಅಬ್ರಹಾಮನ ಮೇಲೆ ಅಧಿಕಾರ ನಡೆಸ್ತಾ ಇದ್ದಳು, ಆಕೆಗೆ ಫ್ರೂಟ್ ಇರಲಿಲ್ಲ. ಇಲ್ಲಿ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಅಬ್ರಹಾಮನ ಹತ್ರ ಇರಲಿಲ್ಲ. ಅಬ್ರಹಾಮನಿಗೆ ಮಕ್ಕಳಾಗ್ತಿದ್ದವು, ಯಾಕಂದರೆ ಹಗಾರಳಲ್ಲಿ ಅವನಿಗೆ ಮಗು ಆಗಿದೆ. ಅಬ್ರಹಾಮನ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಇತ್ತು ಏನಂತ ಹೇಳಿದರೆ ಸಾರಳ ಹತ್ರ. ಪ್ರೇರೆ, ಅಧಿಕಾರದ ಒಂದು ಸ್ತ್ರೀ ತನ್ನ ಗಂಡನಿಗೆ ಅಧೀನ ಆಗಬೇಕು. ಪ್ರೇಸ್ ಗಾಡ್. ಯಾವಾಗ ದೇವರು ಸಾರಾಯಳ ಹೆಸರನ್ನು ಸಾರಾ ಅಂತ ಕರೆದ, ಅಂದರೆ ರಾಜಮಾತೆ, ಆಕೆ ಅಧೀನ ಆದಳು. ನೆಕ್ಸ್ಟ್ ವಚನ ನಾವು ಪೇತ್ರನ ಗ್ರಂಥದಲ್ಲಿ ನಾವು ನೋಡ್ತೀವಿ, ಆಕೆ ತನ್ನ ಗಂಡನನ್ನು ಯಜಮಾನ ಅಂತ ಕರೆದಳು, ಲಾರ್ಡ್ ಅಂತ ಕರೆದಳು. ಅಂದರೆ ನೀನು ಏನು ಹೇಳ್ತಿ ಅದು ನಾನು ಕೇಳ್ತೇನೆ. ಯಾವಾಗ ಆಕೆ ಅಧೀನ ಆದಳು, ಆಕೆಗೆ ಮಗು ಹುಟ್ಟಿತ್ತು, ಆಕೆ ಫ್ರೂಟ್ಫುಲ್ ಆದಳು. ಇವತ್ತು ಸಭೆಯಲ್ಲಿ ಅನೇಕ ಜನರು ಬರುತ್ತಾರೆ, ದೇವ ಸೇವಕರು ಏನು ಹೇಳ್ತಾರೆ ಅದನ್ನು ಕೇಳದೆ ಆತನ ಮೇಲೆ ಅಧಿಕಾರದ ಮೇಲೆ ಅಧಿಕಾರ ನಡೆಸಲಿಕ್ಕೆ ಹೋಗ್ತಾರೆ. ಅವರ ಜೀವಿತದಲ್ಲಿ ಅನೇಕ ಸಂದರ್ಭದಲ್ಲಿ ಫ್ರೂಟ್ ಇರುವುದಿಲ್ಲ, ಸರಿಯಾದ ಕೆಲಸ ಇರುವುದಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು, ಬಿಸ್ನೆಸ್ಸಲ್ಲಿ ಲಾಸ್, ಕುಟುಂಬದಲ್ಲಿ ಫ್ರೂಟ್ ಇಲ್ಲ, ಮಕ್ಕಳ ವಿಷಯದಲ್ಲಿ ಫ್ರೂಟ್ ಇಲ್ಲ. ದೇ ಆರ್ ಕಮಿಂಗ್ ಟು ದ ಚರ್ಚ್, ಅವ್ರ ಸಭೆಗೆ ಬರ್ತಾರೆ, ಹೋಗ್ತಾರೆ, ನೋ ಫಲ, ನೋ ಫ್ರೂಟ್. ಕಡೆಗೆ ಯಾವ ಸಭೆಗೆ ಬಂದಿದ್ದಾರೆ ಅದೇ ಸಭೆಯನ್ನು ಅವರು ದೂರ್ತಾರೆ. ನಾವು ಇಷ್ಟು ದಿನ ಸಭೆಗೆ ಹೋದೆವು, ಇಷ್ಟು ಆರಾಧನೆ ಮಾಡಿದೆವು, ಏನೂ ಆಗಲಿಲ್ಲ. ಆರ್ ಯು ಸಬ್ಮಿಸಿವ್ ಟು ಒನ್ ಲೀಡರ್ಶಿಪ್? ಒಂದು ಲೀಡರ್ಶಿಪ್ಗೆ ನೀನು ಸಬ್ಮಿಸಿವ್ ಆಗಿದ್ದೀಯೋ, ಅಥವಾ ಲೀಡರ್ನ ಮೇಲೆ ನೀನು ಅಧಿಕಾರದ ಮೇಲೆ ನೀನು ಅಧಿಕಾರ ನಡೆಸಲಿಕ್ಕೆ ಹೋಗ್ತೀಯೋ? ಎಲ್ಲಿವರೆಗೆ ನೀನು ಅಧಿಕಾರದ ಒಂದು ಕೆಳಗೆ ಬರುವುದಿಲ್ಲ ಅಲ್ಲಿವರೆಗೆ ನೀನು ಮೇಲೆ ಹೋಗುವುದಿಲ್ಲ. ದೇರ್ ಇಸ್ ದ ಗ್ರೇಟೆಸ್ಟ್ ಡಿಸೆಪ್ಷನ್ ಆ್ಯಂಡ್ ಪ್ರೈಡ್ in your life. Pride goes before destruction. Pride goes before destruction. Learn to submit. Learn to humble. ನೀನು ಒಂದು ವೇಳೆ ದೇವರ ಮೇಲೆ ಭರವಸೆ ಇಡುವುದಾದರೆ ಯಾರ್ಯಾರಿಗೆ ಏನನ್ನು ಸಲ್ಲಿಸಿ ಅದನ್ನು ನೀನು ಸಲ್ಲಿಸ್ತಿ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಮ್ಮ ಪ್ರತಿಯೊಬ್ಬರಲ್ಲಿ
ದಿ ಮೆಜರ್ ಆಫ್ ಫೇತ್ ಇದೆ. ದೇವರೊಂದು ಅಳತೆಯ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆ ನಂಬಿಕೆಯನ್ನು ನಾವು ಬೆಳೆಸ್ಬೋದು, ಅದನ್ನು ಕಡಿಮೆ ಮಾಡ್ಬೋದು. ನಾವು ಬೆಳೆಸಿದಾಗ ನಾವು ಅನೇಕರಿಗೆ ಆಶೀರ್ವಾದವಾಗ್ತೇವೆ. ಪ್ರಾಕ್ಟೀಸ್ ಯುವರ್ ಫೇತ್. ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಬರುವಾಗ ನಿಮ್ಮ ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡಿರಿ. ಅದು ಗ್ರೋ ಆಗ್ತದೆ, ಅದು ಬೆಳೆಯುತ್ತದೆ. ನೀವು ಅನೇಕರಿಗೆ ಆಶೀರ್ವಾದವಾಗ್ತೀರಿ. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಅನಾಯಿಂಟಿಂಗ್ ಅಂಡ್ ಗ್ರೇಸ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಬಹುದು. 7:30ರಿಂದ 8 ಗಂಟೆವರೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. 7 ಗಂಟೆಯಿಂದ 8 ಗಂಟೆ ತನಕ. 7:15 ಆಗ್ತದೆ ಯೂಟ್ಯೂಬಲ್ಲಿ, ಸಮ್ಟೈಮ್ಸ್ 7:20. ಬಟ್ ನೀವು ವಾಚ್ ಮಾಡಿರಿ. ಒಂದು ವೇಳೆ ನಿಮಗೆ ಆಗ ವಾಚ್ ಮಾಡಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ರೆಕಾರ್ಡ್ ಆಗಿ ನೀವು ವಾಚ್ ಮಾಡಿರಿ. ಎವ್ರಿ ಡೇ ದೇವರು ನಿಮಗೆ ಕಾಲೋಚಿತವಾದ ಮಾತುಗಳನ್ನು ಮಾತಾಡಿ ನಿಮ್ಮನ್ನು ಸಂತೈಸ್ತಾರೆ. ವೆಬ್ಸೈಟ್ ಇದೆ wordofvictory.in ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತದೆ. ಓಕೆ, ಯುರ್ ಆಲ್ ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿ ಮತ್ತು ನಮ್ಮ ವರ್ಡ್ ಆಫ್ ವಿಕ್ಟರಿ ಯೂಟ್ಯೂಬ್ ಚಾನಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿರಿ. ಯು ಬ್ಲೆಸ್. ಆಮೆನ್.